ನಮಸ್ಕಾರ ವೀಕ್ಷಕರೇ. ಸಾವರ್ಕರ್ ವಾದಗಳ ಸರಿಪಡಿಸಿ ವಿಡಿಯೋ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ನಾನು 5ನೇ ಪ್ರಶ್ನೆ ತಗೊಂಡು ನಿಮ್ಮ ಮಧ್ಯೆ ಬಂದಿದ್ದೀನಿ. ಇವತ್ತಿನ ಪ್ರಶ್ನೆ, ಸಾವರ್ಕರ್ ಕ್ಷಮಾಪಣೆ ಪತ್ರ ಬರೆದುಕೊಟ್ಟಿದ್ರು, ಅವರೊಬ್ಬ ಹೇಳಿ. ಈ ಪ್ರಶ್ನೆ ಅನೇಕ ದಶಕಗಳಿಂದ ಕೇಳಿದಾನೆ ಬರ್ತಿದ್ದಾನೆ. ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಣ ಮತ್ತು ಕೇಳೋಣ. ಸಾವರ್ಕರ್ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ರು ಅಂತ, ಅಣ್ಣಬಾನ್ ಜೈಲಲ್ಲಿದ್ದಾಗ ಅವರೊಂದು ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ರು ಅಂತ. ಆದರೆ ಅಸಲಿಗೆ ಕ್ಷಮಾಪಣೆ ಪತ್ರ ಎಲ್ಲಿದೆ ಮತ್ತು ನಿಜಕ್ಕೂ ಹೊರಗಡೆ ಬರಬೇಕಾಗಿರೋಂಥ ವಿಷಯ. ಈ ಪತ್ರ ಇದೆಯಲ್ಲ, ಕ್ಷಮಾಪಣೆ ಪತ್ರ 5 ಇದೆ, 6 ಇದೆ, ಬರ್ಕೊಟ್ಟಿದ್ರು, ಮರ್ಸಿ ಪಿಟಿಷನ್ ಅಂತೆಲ್ಲ ಹೇಳ್ತಾ ಇದ್ದೀವಿ. ಆದರೆ ಯಾರೂ ಸಹ ಇದು ಒರಿಜಿನಲ್ ಪತ್ರ ಎಲ್ಲಿದೆ, ಈ ಥರ ಇದೆ ಅನ್ನೋದಕ್ಕೆ ಅಥೆಂಟಿಕೇಶನ್ಸ್ ನಮಗೆಲ್ಲೂ ಸಿಗ್ತಾ ಇಲ್ಲ. ಇತ್ತೀಚೆಗೆ ಕಳೆದ ಒಂದು 3-4 ತಿಂಗಳ ಹಿಂದೆ ಪಾರ್ಲಿಮೆಂಟಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ, ಮತ್ತು ಅಲ್ಲೊಂದು ಕ್ವಶನರಿ ಕೇಳ್ತಾ ಇರ್ಬೇಕಾದ್ರೆ, ಅಂಡಮಾನ್ನ ಒಂದು ಜೈಲಲ್ಲಿದ್ದಂಥ ಮತ್ತು ಅಂಡಮಾನ್ ರೆಕಾರ್ಡ್ಸಲ್ಲಿ ಈ ಕ್ಷಮಾಪಣೆ ಪತ್ರ, ಸಾವರ್ಕರ್ ಸಂಬಂಧಪಟ್ಟಂಥ ಪತ್ರ ಯಾವುದೂ ಇಲ್ಲ ಅಂತ ಪಾರ್ಲಿಮೆಂಟಲ್ಲೇ ಹೇಳಿಕೆ ಆಗಿರೋದು ನಮಗೂ ಬಂದಿರುವಂಥ ವಿಷಯ, ಗೊತ್ತಿರುವಂಥ ವಿಷಯ. ಹಾಗಾಗಿ ಈ ಕ್ಷಮಾಪಣೆ ಪತ್ರ ಅಸಲಿಯತ್ತು ನಿಜಕ್ಕೂ ಬರಬೇಕಾಗಿದೆ. ಅಲ್ಲಿ ತನಕ ಈ ಪತ್ರದ ಅಸಲಿಯತ್ತು ನಾವು ಹೇಳಲಿಕ್ಕಾಗಲ್ಲ. ಆದರೂ ಕೆಲವೊಂದಷ್ಟು ಸಾವರ್ಕರ್ನ ವಿರೋಧಿಗಳು ಒಂದಷ್ಟು ಕ್ಷಮಾಪಣೆ ಪತ್ರವನ್ನು ತೋರಿಸ್ತಾ ಇದ್ದಾರೆ. ಒಂದಷ್ಟು ಪ್ರಿಂಟ್ ಮ್ಯಾಗಝೈನಲ್ಲಿ ಬಂದಿದ್ದು, ವೈರ್ ಮ್ಯಾಗಝೈನಲ್ಲಿ ಬಂದಿದ್ದು, ಈ ಥರ ಇದೆ, ಆ ಥರ ಇದೆ ಅಂತ. ಆದರೆ ಇವೆಲ್ಲ ಯಾವುದು ಅಥೆಂಟಿಕೇಟೆಡ್ ಆಗಿ ಸರ್ಕಾರ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ಸರ್ಕಾರ ನಿಜಕ್ಕೂ ಇದನ್ನು ಬಹಿರಂಗಪಡಿಸಿದ್ರೆ ತುಂಬ ಒಳ್ಳೆಯದು. ಹೇಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಪತ್ರಗಳು ಹೊರಗಡೆ ಬಂತು, ಹಾಗೆ ಗಾಂಧಿ ಸಾವರ್ಕರ್ನ ಪತ್ರಗಳು ಸಹ ಹೊರಗಡೆ ಬಂದರೆ ತುಂಬ ಉಪಕಾರ ಮಾಡ್ದಂಗೆ ಆಗುತ್ತೆ ಅಂತ ಈ ವಾದಗಳಿಗೆ. ಒಂದು ಪತ್ರ ತುಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತದೆ. ಸಾವರ್ಕರ್ ಪತ್ರ ಬರೆದಿದ್ರು, ಅದರಲ್ಲಿ ಐ ಬೆಗ್ ಯು ಅನ್ನೋದನ್ನು ಹೇಳಿದ್ದಾರೆ ಅಂತ ಹೇಳಿಕೆಯನ್ನು ಇಟ್ಕೊಂಡು ನಮ್ಮ ಅನೇಕ ಮಿತ್ರರು ನೋಡಿ, ಈ ಥರ ಬ್ರಿಟಿಷ್ ಸರ್ಕಾರಕ್ಕೆ ನಾನು ಭಿಕ್ಷೆ ಬಿಡ್ತೀನಿ, ತಮ್ಮ ಗುಲಾಮನಾಗಿರ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಜೊತೆಗೆ ನಾನು ನಿಮಗೆ ಅಧೀನನಾಗಿರ್ತೀನಿ, ಬಿಟ್ಟಾದ್ಮೇಲೆ ನಾನು ಏನೂ ಮಾಡ್ಕೊಳ್ಳಲ್ಲ ಅಂತ ಈ ಥರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ. ಹಾಗಾದರೆ 1918 ಮಹಾತ್ಮ ಗಾಂಧೀಜಿಯವರು ಒಂದು ಪತ್ರ ಬರೀತಾರೆ ವೈಸ್ರಾಯ್ ಚೆಮ್ಸ್ಫೋರ್ಡ್ಗೆ. ಆ ಪತ್ರದ ಕಡೆ ಪ್ಯಾರ ನಾವೆಲ್ಲ ಗಮನಕ್ಕೆ ತೊಗೊಂಡ್ರೆ ನಾವೇನು ಹೇಳಬೇಕು? ಆ ಪತ್ರದ ಕಡೆ ಭಾಗ ಅವ್ರು ಏನು ಹೇಳ್ತಾರೆ? ಐ ರೈಟ್ ದಿಸ್ ಬಿಕಾಸ್ ಐ ಲವ್ ದಿ ಇಂಗ್ಲಿಷ್ ನೇಷನ್ and I wish to make the every Indian to loyalty to the Englishman. I have thus the honor of the nation. Your excellent obedient servant M.K. ಗಾಂಧಿ ಅಂತ. ಅಂದರೆ ಈ ಪತ್ರದಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ನಾನು ಪ್ರತಿಯೊಬ್ಬ ಭಾರತೀಯನಿಗೂ ಹೇಳ್ತೀನಿ, ನಿಮಗೆ ಅಧೀನನಾಗಿರಬೇಕು ಅಂತ. ನಾನು ನಿಮ್ಮ ದೇಶವನ್ನು ಪ್ರೀತಿಸ್ತೀನಿ, ಹಾಗಾಗಿ ನಾನು ನಿಮ್ಮ ನಂಬಿಕಸ್ಥ ಸೇವಕ ಅಥವಾ ಗುಲಾಮ ಮಹಾತ್ಮ ಗಾಂಧಿ ಅಂತ. ಹಾಗಾದ್ರೆ ಈ ಪತ್ರದ ಮೂಲಕ ನೀವು ಹೇಳೋದಾದರೆ ಮಹಾತ್ಮ ಗಾಂಧಿನೂ ಹೇಳಿ ಅಲ್ವಾ? ಇಲ್ಲ, ಹಂಗೆ ಹೇಳಬಾರ್ದು. ಪತ್ರದ ಪ್ಯಾಟ್ರನ್ನೇ ವ್ಯಕ್ತಿಯ ಒಂದು ನಿರ್ಣಾಯಕ ಆಗಬಾರ್ದು. ನೋಡಿ, ಪತ್ರದ ಪ್ಯಾಟ್ರನ್ನು ಐ ಬೆಗ್ ಯುವರ್ ಸಿನ್ಸಿಯರ್ ಒಬೀಡಿಯಂಟ್ ತೀರ್ಥ ಸ್ವರೂಪ ಅಂತೆಲ್ಲ ಹೇಳ್ತಾ ಇದೀವಿ. ಅದೇ ಥರ ಸಿನ್ಸಿಯರ್ ಒಬೀಡಿಯಂಟ್ ಸರ್ವೆಂಟ್ ಅಂತ ಹೇಳಿದ ತಕ್ಷಣ ಸರ್ವೆಂಟೇ ಆಗ್ಬಿಡಲ್ಲ. ಮಹಾತ್ಮ ಗಾಂಧಿ ಆಗಲಿ, ಸಾವರ್ಕರ್ ಆಗಲಿ. ಆಮೇಲೆ ಬೆಗ್ ಅಂದ ತಕ್ಷಣ ಅಕ್ಷರಶಃ ನೀವು ಅಂದ್ಕೊಳ್ಳೋದು ಬೆಗ್ ಅಲ್ಲ ಅದು. ಇದು ಪತ್ರದ ಲೆಟರ್ಸ್ ಪ್ಯಾಟ್ರನ್ ಅಂತ ಹೇಳ್ತೀವಲ್ಲ, ಆ ಪ್ಯಾಟ್ರನ್ ಇದು. ಮತ್ತು ಇಬ್ಬರು ಬ್ಯಾರಿಸ್ಟರ್ ಪತ್ರ ಬರೆಯೋದು ಹೇಗೆ ಇಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ಪತ್ರದ ಪ್ಯಾಟ್ರನ್ನೇ ವ್ಯಕ್ತಿಯ ನಿರ್ಣಯ ಆಗೋದು ತಪ್ಪಾಗುತ್ತೆ. ಅಸಲಿಗೆ ನಾನು ಹೇಳಿದಲ್ಲ, ಆ ಪತ್ರದ ಮೂಲಕ ಆಯಿತು ಅಂದ್ರೆ ಇವರು ಆಗಬೇಕಾಗತ್ತೆ ಮಹಾತ್ಮ ಗಾಂಧಿಯವರು. ಆದರೂ ಇನ್ನೊಂದು ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಅಕಸ್ಮಾತ್ ಈ ಥರ ಪತ್ರ ಬರೆದಿಟ್ಕೊಂತ ಅಂತ ಹೇಳಿದ್ರು ತಪ್ಪೇನಿದೆ ರೀ ಅಲ್ವಾ? ನಾವು ಪ್ರಶ್ನೆ ಕೇಳೋದು, ಕ್ಷಮಾಪಣೆ ಪತ್ರ ಅಂತಲೇ ಯಾಕೆ ಹೇಳಬೇಕಾಗತ್ತೆ? ಛತ್ರಪತಿ ಶಿವಾಜಿ ಅನೇಕ ಬಾರಿ ಔರಂಗಜೇಬ್ಗೆ ಎಷ್ಟು ಸಲ ಇವನು ಸಲಾಂ ಹೊಡೆದಿರಲಿಲ್ಲ, ಜಿ ಹುಜೂರ್ ಅಂತ ಹೇಳಿರಲಿಲ್ಲ. ನಮ್ಗೆ ಗೊತ್ತೇ ಇರೋದು, ಕೋರ್ಟಲ್ಲಿ ಸಿಕ್ಕಾಕೊಂಡಿರೋದು ಗೊತ್ತಿದೆ, ಅವನು ಜೈಲಲ್ಲಿ ಇದ್ದಿದ್ದು ಗೊತ್ತಿದೆ, ತಪ್ಪಿಸ್ಕೊಂಡಿರೋದು ಇದೆ. ನಂತರ ಅವನೇನು ಮಾಡಿದ ಅನ್ನೋದು ಗೊತ್ತಿದೆ. ಯುದ್ಧದಲ್ಲಿ ಅನೇಕ ತಂತ್ರಗಳಲ್ಲೂ ಇದು ಒಂದು ಆರ್ಟಿಫಿಷಿಯಲ್ ಆಗಿ ಹೇಳ್ಬೇಕು ಅಂದಾಗ, ಸಿಕ್ಕಾಕೊಂಡಾಗ ತಪ್ಪಿಸ್ಕೊಳ್ಳೋದಕ್ಕೂ ಅನೇಕ ಸೀನದಲ್ಲಿ ಹೇಳ್ಕೊಡ್ತಾರೆ. ಎಸ್ಕಲೇಟಿಂಗ್ಸು ಇದೆ, ಅದಕ್ಕೊಂದು ಸಿಂಡ್ರೋಮ್ಸ್ ಅಂತಲೂ ಕರೀತಾರೆ. ಅಂದರೆ ನೀವು ಕ್ಯಾಪ್ಟಿವ್ ಆದಾಗ ಇರುವಂಥ ಶತ್ರು ಪಡೆಯೋದನ್ನ ಹೇಗೆ ನೀವು ಮೋಟಿವೇಟ್ ಮಾಡ್ತೀರಾ, ಮೋಟಿವೇಟ್ ಮಾಡಿ ಅವ್ನು ಹೇಗೆ ಮೈಂಡ್ ವಾಶ್ ಮಾಡ್ತೀರಾ, ಬ್ರೈನ್ ವಾಶ್ ಮಾಡ್ತೀರಾ, ಅದಕ್ಕೊಂದು ಸಿಂಡ್ರೋಮ್ ಅಂತ ಕರೀತಾರೆ.
ಅದ್ರ ಮೂಲಕ ಅವನನ್ನು ಅನೇಕ ರಹಸ್ಯಗಳು, ಅವನ ಮೂಲಕ ಇರುವಂಥ ಬೀಗದ ಕೈಗಳು, ಚೀಲಗಳು, ಅಥವಾ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಹಾಯ, ಈ ಥರದ್ದೆಲ್ಲ ಮಾಡುವಂಥದ್ದನ್ನ ಅನೇಕ ವಿಚಾರಗಳು ನೋಡ್ಬೋದು. ಹಾಗಾಗಿ ಸಾವರ್ಕರು ಸಹ ಈ ಕ್ಷಮಾಪಣೆ ಪತ್ರ, ನಾವು ಏನು ಹೇಳ್ತಾ ಇದೀವಲ್ಲ, ನಕಲಿ ಅಥವಾ ಅಸಲಿಯ ಕ್ಷಮಾಪಣೆ ಪತ್ರ, ನಿಜಕ್ಕೂ ಅದನ್ನು ಆ ಥರ ಉಪಯೋಗಿಸಿರ್ಬೋದು. ಯಾಕೆಂದರೆ ಒಂದೇ ಸಮನೆ 50 ವರ್ಷ ಪಡೆಯೋದಕ್ಕಿಂತ ಒಂದಷ್ಟು ಪತ್ರವನ್ನು ಆ ಥರ ಬರ್ಕೊಟ್ಟು ಹೊರಗಡೆ ಬಂದು ನಾನು ಏನು ಮಾಡಬೇಕಾಗಿದ್ದ ಕೆಲಸ ಅದು ಮಾಡಬೇಕು ಅಂತ. ನೆನಪಿರಿ, 50 ವರ್ಷ ಆರ್ಡಿನರಿ ಅಲ್ವಾಗ. ನಮ್ಮ ಜೀವನದಲ್ಲಿ 5 ವರ್ಷ ಕಳೆದೇ ಇರುವಂಥ ಅನೇಕರು ನಾಯಕರಿದ್ದಾರೆ. ಅದು ಕರಿನೀರಿನ ಶಿಕ್ಷೆ ಅನೇಕರಿಗೆ ಗೊತ್ತಿರಲಿಲ್ಲ, ಅದರಲ್ಲಿ ಸಾವರ್ಕರ್. ಮತ್ತೆ ಈ ಪತ್ರ ಹೊಸದೇನಲ್ಲ, ಅನೇಕರು ಅಲ್ಲಿದ್ದಂಥ ಕರಿನೀರಿನ ಶಿಕ್ಷೆಯಲ್ಲಿ ಅನುಭವಿಸ್ತದವರು ಅನೇಕರು ಬರ್ದಿದ್ದಾರೆ. ಅವ್ರನ್ನೆಲ್ಲ ನಾನು ಹೇಳಿ ಅಂತ ಹೇಳಲಿಕ್ಕಾಗತ್ತೆ. ಹಂಗಾರೆ ಈ ಥರ ಪ್ರಯತ್ನ ಪಟ್ಟವರು ಯಾರ್ಯಾರು ಅಂತ ಅಂದ್ಕೊಂಡಿದ್ದೀರಾ? ನಾನು ಹೇಳ್ತೀನಿ, ಬರೀಂದ್ರನಾಥ್ ಘೋಷ್, ಅರವಿಂದ್ರ ಘೋಷ್ ಅವ್ರ ತಮ್ಮ, ಸಚೇಂದ್ರ ಸೈಯದ್ ಅವರು ದೊಡ್ಡ ಕ್ರಾಂತಿಕಾರಿ. ಆಮೇಲೆ ಸರ್ಕಾರ ಅವರು ಒಬ್ಬ ದೊಡ್ಡ ನಂದಗೋಪಾಲ್, ಈ ಥರ 4-5 ಜನ ತಮ್ಮ ಮರ್ಸಿ ಪಿಟಿಷನ್ಸ್ನ ಬರೆದಿರ್ತಾರೆ. ಸಚೇಂದ್ರ ಸೈಯದ್ ಅವರು ಹೊರಗೆ ಬಂದ ಮೇಲೆ ತಮ್ಮ ನೆನಪಿನ ಅಂಗಳದಲ್ಲಿ ಅಂತ ಒಂದು ಪುಸ್ತಕ ಪ್ರಕಟಣೆ ಮಾಡ್ತಾರೆ. ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಹೇಳ್ತಾರೆ, ಸಾವರ್ಕರ್ಗೆ ಯಾಕೆ ಈ ಬ್ರಿಟಿಷ್ ಸರ್ಕಾರ ಈ ಒಂದು ಮರ್ಸಿ ಪಿಟಿಷನ್ಸ್ ಅಥವಾ ಪತ್ರವನ್ನು ನಿರಾಕರಿಸ್ತಾ ಇದ್ರು ಅಂತ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಕಾರಣ ಕೊಡೋದಕ್ಕೂ ಅವರು ತುಂಬ ಸೈಂಟಿಫಿಕ್ ಇದೆ. ಈ ಸಚೇಂದ್ರ ಸೈಯದ್ ಯಾರು ಅಂದರೆ ಕಾಕೋರಿ ದರೋಡೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ಗೆ ಪ್ರೇರಣಾದಾಯಕ ಮಾರ್ಗದರ್ಶಕರಾಗಿದ್ದು ಇದೇ ಸಚೇಂದ್ರ ಸೈಯದ್. ಅವರು ಮರ್ಸಿ ಪಿಟಿಷನ್ ಸಾವರ್ಕರ್ಗಿಂತ ಮುಂಚೆನೇ ಹಾಕಿರ್ತಾರೆ, ಬಿಡುಗಡೆ ಆಗಿರ್ತಾರೆ. ಆಮೇಲೆ ವಾಪಸ್ ತಿರುಗಿ 2ನೇ ಬಾರಿ ಅವರೆಲ್ಲ ಬಂದು ಕರಿನೀರಿನ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದಕ್ಕೆ ಯಾಕೆ 2ನೇ ಬಾರಿ ಬರುತ್ತಾರೆ ಅನ್ನೋದಕ್ಕೂ ಸ್ವಾರಸ್ಯಕರ ಕಥೆ ಇದೆ. ಆದರೂ ಅವರ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರೋ ಅಂಶ ಹೇಳಿ ನಾನು ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಅವರು ಹೇಳಿದರೆ, ಸಾವರ್ಕರ್ 5 ಬಾರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಕಿದಾಗ ಬಾಂಬೆ ಹೈಕೋರ್ಟು ಅವರೊಂದು ಪಿಟಿಷನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನು ಹೇಳೋದು ಅಂದರೆ, ಸಾವರ್ಕರ್ ಸಹೋದರರು ಮತ್ತು ಅವರು ಅನುಯಾಯಿಗಳನ್ನೆಲ್ಲ ಅಂಡಮಾನ್ ಜೈಲಿಗೆ ಹಾಕಿದ ಮೇಲೆ ಮಹಾರಾಷ್ಟ್ರದಲ್ಲಿ ಕ್ರಾಂತಿಯ ಚಟುವಟಿಕೆಗಳು ಒಂದು ಹತೋಟಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಬಂದಿರುತ್ತೆ. ಹಾಗಾಗಿ ಈ ಒಂದು ಪಿಟಿಷನ್ ನಾನೇನೋ ಅಪ್ರೂವ್ ಮಾಡಿಬಿಟ್ರೆ ಮತ್ತೆಲ್ಲಿ ಸಾವರ್ಕರ್ ಮತ್ತು ಅವ್ರ ಸಹೋದರರು ಮಹಾರಾಷ್ಟ್ರಕ್ಕೆ ಬರ್ತಾರೆ, ಬಂದು ನಮ್ಮ ಕ್ರಾಂತಿ ಚಟುವಟಿಕೆಗಳಿಂದ ಎಷ್ಟು ಆರಂಭ ಆಗ್ಬಿಡುತ್ತೆ, ತಿರ್ಗಾ ಎಲ್ಲಿ ಈ ಥರ ಒಂದು ದೊಡ್ಡ ಚಟುವಟಿಕೆಗಳು, ಆಂದೋಲನಗಳು ಎಲ್ಲ ಆರಂಭ ಆಗುತ್ತೋ ಒಂದು ಭಯದಿಂದ ನಾನು ಈ ಪಿಟಿಷನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಆದರೆ ಇದರಿಂದ ಗೊತ್ತಾಗುವ ಇನ್ನೊಂದು ವಿಷಯ ಏನಂದರೆ, ಬ್ರಿಟಿಷರು ಸಾವರ್ಕರ್ ಹೇಗೆ ಎದುರ್ತಾ ಇದ್ರು ಅಂತ. ಅನೇಕರು ಕೇಳ್ತಾರಲ್ಲ, ಸಾವರ್ಕರ್ ಗುಲಾಮರಾಗಿದ್ದರು ಬ್ರಿಟಿಷರಿಗೆ ಅಂತ. ಆದರೆ ಬ್ರಿಟಿಷರು ಸಹ ಹೇಗೆ ಎದುರ್ತಾ ಇದ್ರು ಅನ್ನೋದನ್ನ ಈ ವಿಚಾರದಲ್ಲಿ ಗೊತ್ತಾಗುತ್ತೆ. ಈ ವಿಷಯವನ್ನ ಸಚೇಂದ್ರ ಸೈಯದ್ ಹೇಳ್ತಾರೆ. ಸಚೇಂದ್ರ ಸೈಯದ್ ಅವ್ರು ಹೇಳ್ಬೇಕಾದ್ರೆ ಅವ್ರನ್ನ 2ನೇ ಬಾರಿಗೆ ಹೋಗಿದ್ರಲ್ಲ, ಅವಾಗ ಈ ಪಿಟಿಷನ್ ಅಲ್ಲಿ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಏನು ಅಂದರೆ, ಸಚೇಂದ್ರ ಸೈಯದ್ ಅವ್ರನ್ನ ಬಿಡುಗಡೆ ಮಾಡಿದ್ವಿ, ಬರೀಂದ್ರ ಘೋಷ್ ಅವ್ರನ್ನ ಬಿಡುಗಡೆ ಮಾಡಿದ್ವಿ, ನಂತರ ಅವರ ಇದೇ ಕ್ರಾಂತಿಯ ಚಟುವಟಿಕೆಗಳು ತೊಡ್ಕೊಂಡು ಮತ್ತೆ ನಮಗೆ ದೊಡ್ಡ ಕಷ್ಟಗಳನ್ನು ತೊಗೊಂಡ್ಕೊಟ್ರು. ಹಾಗಾಗಿ ನಾವು ಸಾವರ್ಕರ್ ಮತ್ತೊಮ್ಮೆ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ನಮ್ಗೆ ಕಷ್ಟ ಆಗ್ಬೋದು. ಅವಾಗ ಬಂದರೆ ದೊಡ್ಡ ಚಟುವಟಿಕೆಗಳು, ಕ್ರಾಂತಿಯ ಚಟುವಟಿಕೆಗಳು ಆರಂಭ ಆಗುತ್ತೆ ಇಡೀ ದೇಶದಲ್ಲಿ ಅಂತೇಳಿ ಅವರು ಈ ರಿಜೆಕ್ಟ್ನ ಇದು ಪಿಟಿಷನ್ನ ರಿಜೆಕ್ಟ್ ಮಾಡಿದಾಗ ಹೀಗೆ ಗೊತ್ತಾಯ್ತಲ್ಲ ಸಾವರ್ಕರ್ನ ಯಾರು ನಿಜಕ್ಕೂ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ರು ಅಂತ. ನಾನು ಆವಾಗಲೇ ಹೇಳಿದಾಗೆ ಕ್ಷಮಾಪಣೆ ಪತ್ರ ಅನ್ನೋದು ಇನ್ನೂ ಬರಬೇಕಾಗಿದೆ. ಅಸಲಿ ಕ್ಷಮಾಪಣೆ ಪತ್ರ ಬರಬೇಕು. ಕೇವಲ ಸಾವರ್ಕರ್ದಲ್ಲ, ಗಾಂಧಿದು ಬರಬೇಕು, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರು ಬರಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬರಬೇಕು, ಹಾಗೂ ನೆಹರುದು ಬರಬೇಕು. ಅನೇಕ ರಾಷ್ಟ್ರಪುರುಷದ ಅನೇಕ ಸತ್ಯಗಳು ಇನ್ನೂ ಬಹಿರಂಗಗೊಳಿಸಿದ್ರೆ ಸರ್ಕಾರ ನಿಜಕ್ಕೂ ಇಲ್ಲಿ ನಡೀತಾ ಇರುವಂಥ ವಾದ ವಿವಾದಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ, ಕ್ಷಮಾಪಣೆ ಪತ್ರ ನಿಜಕ್ಕೂ ಕ್ಷಮಾಪಣೆ ಅಲ್ಲ. ಸಾವರ್ಕರ್ ಬಗ್ಗೆ ಅನೇಕ ವಿಡಿಯೋಗಳು ಕೆಳಗಿದೆ ಮತ್ತು ಬರ್ತಾನೆ ಇರುತ್ತೆ. ತಾವೆಲ್ಲರೂ ಸಹ ವೀಕ್ಷಿಸಬೇಕು ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತ ನಮ್ಮ ಮುಂದಿನ ಪ್ರಶ್ನೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.